सुरारिनिज्जरं नमः सुरारिनिज्जरं तदादितापरुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं। जय गणेश पाहि मां, जय गणेश जय गणेश जय गणेश रक्ष मां, जय गणेश जय गणेश जय गणेश पाहि मां, जय जय गणेश मां। ಶಿವಮೊಗ್ಗದಲ್ಲೂ ಕೂಡ ಒಂದು ಆರ್ಯ PU ಕಾಲೇಜ್ ನಡೆಸ್ತಾ ಇದ್ದೀವಿ, ವಿದ್ಯಾ PU ಕಾಲೇಜ್. ಅದರ ಜೊತೆಯಲ್ಲಿ ನಾವು ಆರ್ಯ ಅಕಾಡೆಮಿ ಅಂತ ಹೇಳಿ ಒಂದು ಪ್ರಾರಂಭ ಮಾಡಿ ಶಿವಮೊಗ್ಗದಲ್ಲಿ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳಿಗೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಯೋಚನೆ ಮಾಡಿ ನಮ್ಮ ಸ್ನೇಹಿತರು ಮತ್ತು ಕೆಲವು ಅಧ್ಯಾಪಕರ ಜೊತೆಯಲ್ಲಿ ನಾವು ವಿಚಾರ ವಿನಿಮಯ ಮಾಡಿದಾಗ ಖಂಡಿತವಾಗಿ ಮಾಡಬಹುದು, ಶಿವಮೊಗ್ಗದ ಮಕ್ಕಳಿಗೆ ಆಕಾಂಕ್ಷಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಂಗೆ ಆಗ್ತದೆ ಅಂತೇಳಿ ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ಆರ್ಯ ಅಕಾಡೆಮಿ ಅಂತ ಹೇಳಿ ಅದರ ಮುಖಾಂತರ ನೀಟ್ ಮತ್ತು JEE IITಗೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ತರಬೇತಿಯನ್ನು ಪಡೆಯೋದಕ್ಕೆ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು LBS ನಗರದಲ್ಲಿ ಒಂದು ಆರ್ಯ PU ಕಾಲೇಜ್ ಸೈನಿಕರುಗಳಲ್ಲಿ ಅಲ್ಲಿ ನಾವೊಂದು ಆರ್ಯ ಅಕಾಡೆಮಿ ಅಂತ ಹೇಳಿ ಈ ಒಂದು ತರಬೇತಿಗೆ ಸಜ್ಜಾಗಿರ್ತಕ್ಕಂಥದ್ದು. ಇದಕ್ಕೆ ಯಾರನ್ನು ಕರೆಸಬೇಕು ಅಂತ ಹೇಳಿ ನಾವು ಬಹಳಷ್ಟು ಆಲೋಚನೆ ಇತ್ತು. ಇದರಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ತರಬೇತಿಯನ್ನು ಕೊಡ್ತಾ ಬಹಳಷ್ಟು ಮಕ್ಕಳಿಗೆ ಏನು ಒಂದು 700ರಿಂದ 720 ಏನು ಕರೆಯ ಅಂಕ ಇದೆ ನೀಟಿಗೆ, ಅದರಲ್ಲಿ ಈ ವರ್ಷ ತರಬೇತಿಯನ್ನು ಕೊಟ್ಟಂತ ಅಧ್ಯಾಪಕರನ್ನ ಕರೆಸಬೇಕು. ಅದರ ಜೊತೆಯಲ್ಲಿ ಸಿಂಗಲ್ ಡಿಜಿಟಲ್ಲಿ ಯಾರ್ಯಾರು ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ಕರೆಸಿ ಶಿವಮೊಗ್ಗದಲ್ಲಿ ವಿಶೇಷ ರೀತಿಯಲ್ಲಿ ತರಬೇತಿ ಕೊಡಬೇಕು ಅಂತೇಳಿ ದೂರದೃಷ್ಟಿ ಇಟ್ಕೊಂಡು ನಾವು ಯಾರ್ಯ ಅಕಾಡೆಮಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾನು 30 ವರ್ಷ ಕೆಳಗೆ CET ಓದುವಾಗ ನನಗೆ ಈ ಥರ ಟ್ರೈನಿಂಗ್ ಎಲ್ಲ ಏನೂ ಇರಲಿಲ್ಲ. ಸುಮ್ಮನೆ ಏನೋ ಒಂದು ಓದ್ಕೊಂಡು ಹೋಗ್ತಿದ್ವಿ. MCQ ಸಾಲ್ವ್ ಮಾಡೋದೇ ಒಂದು ಕಬ್ಬಣದ ಕಡಲೆ ಕಾಲು ಥರ ಇರ್ತಿತ್ತು. ಮನ್ಸಿಗೆ ಬಂದಿದ್ದು AR ಮೇಲೆ B, BR ಮೇಲೆ C, CR ಮೇಲೆ D ಅಂತ ಏನೋ ಅಂಚು ಕಾಲು ಥರ ಟಿಕ್ ಮಾರ್ಕ್ ಮಾಡಿ ಬರ್ತಿದ್ವಿ. ಆವಾಗ ಅದೃಷ್ಟನೇ ಜಾಸ್ತಿ ಕೆಲಸ ಮಾಡ್ತಿತ್ತು, ಪ್ರಯತ್ನ ಪ್ರಾಬಬ್ಲಿ ಸ್ವಲ್ಪ ಕಮ್ಮಿ ಕೆಲಸ ಮಾಡ್ತಿತ್ತು ಅಂದ್ಕೊಳ್ತೀನಿ. ಆದರೆ ಈಗ ಹಾಗಿಲ್ಲ, ಜೀವನವೂ ಹಾಗಿಲ್ಲ, ನೀಟೂ ಹಾಗಿಲ್ಲ, ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳೂ ಸಹ ಹಾಗಿಲ್ಲ. ಏಕೆಂದರೆ ನಿಮಗೆಲ್ಲ ಹೇಳ್ಕೊಟ್ಟಿರೋ ಎಲ್ಲರಿಗೂ ಇದು ಚೆನ್ನಾಗಿ ಅರಿವಾಗಿದೆ. ನಾವೆಲ್ಲರೂ ಒಂದು ರೇಸಲ್ಲಿದ್ದೀವಿ. ರೇಸ್ ಅಂದರೆ ಜೀವನನೇ ಒಂದು ರೇಸ್ ಆಗೋಗ್ಬಿಟ್ಟಿದೆ. ಬಟ್ ಆ ರೇಸಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಯಾರು ಫಸ್ಟ್ ಬರ್ತೀವಿ, ಅದಾದಮೇಲೆ ಯಾರು ಕ್ರಮವಾಗಿ ಬರ್ತೀವಿ, ನಾವು ಅಷ್ಟೇ ಸಕ್ಸಸ್ಫುಲ್ ಅಂತ ಅಂದ್ಕೊತೀವಿ. ಇಲ್ಲೇನೋ ಕೂತಿರೋ ನಾವು ನೀವು ಎಲ್ಲರೂ ಈ ರೇಸಲ್ಲಿ ಫಸ್ಟ್ ಬಂದಿರೋದಕ್ಕೆ ನಾವು ಇವತ್ತು ಈ ಭೂಮಿ ಮೇಲೆ ಇದ್ದೀವಿ. ನಾನು ಕೇಳಿ ಒಂದು ಆಬ್ಸ್ಟೆಟ್ರಿಷಿಯನ್ ಅಂದರೆ ಪ್ರಸೂತಿ ತಜ್ಞೆ. ಸೊ ನಾವು ಎಲ್ಲಿ ಭಾಷಣ ಏನು ಮಾಡಬೇಕು ಅಂದರೂ ಜೀವನದ ಶುರುವಾತಿಂದನೇ ಮಾಡಬೇಕಾಗುತ್ತೆ. ನೀವೆಲ್ಲ ಇಲ್ಲಿ ಬಂದು ಕೂತಿರೋರಿಗೆ ಈಗಾಗಲೇ ಸೈನ್ಸ್ ವಿದ್ಯಾರ್ಥಿಗಳಿಗಿರುವಂಥ ರಮೇಶ್ ಸರ್ ಹತ್ರ ಕೇಳಿಕೊಂಡೆ ಗೊತ್ತಿರುತ್ತೆ. ನಮ್ಮ ಜೀವ ಉತ್ಪತ್ತಿ ಆಗಬೇಕು ಅಂತಂದರೆ, ನಮ್ಮ ಭ್ರೂಣ ಉತ್ಪತ್ತಿ ಆಗಬೇಕು ಅಂತಂದರೆ ಒಂದು ಅಂಡಾಣು ಹಾಗೂ ಒಂದು ವೀರ್ಯ ಕಣದಿಂದ ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗುತ್ತೆ ಹಾಗೆ ನಮ್ಮ ಒಂದು ಎಂಬ್ರಿಯೋ ಅಂದರೆ ಒಂದು ಭ್ರೂಣ ಉತ್ಪತ್ತಿ ಆಗಿ ಅದು ಒಂದು ಮನುಷ್ಯ ಆಗುತ್ತೆ. ಸೊ ಈ ಉತ್ಪತ್ತಿ ವಿಷಯನ ನಿಮಗೆಲ್ಲ ಈಗ ಸ್ಕೂಲಲ್ಲೇ ನನಗೆ ಗೊತ್ತಿರೋ ಮಟ್ಟಿಗೆ 9th 10th ಸ್ಟ್ಯಾಂಡರ್ಡಿಂದ ಫರ್ಟಿಲೈಸೇಷನ್ ಹೇಳ್ಕೊಡ್ತಾ ಇದ್ದಾರೆ. ಮಿಲಿಯನ್ ಗಟ್ಟಲೆ ಸ್ಪೋನ್ಸ್ ಇರುತ್ತೆ, ಅಂದರೆ ವೀರ್ಯಕಣಗಳಿರುತ್ತೆ. ಅಷ್ಟು ಮಿಲಿಯನ್ ಗಟ್ಟಲೆ ವೀರ್ಯಕಣಗಳಲ್ಲಿ ಒಂದೇ ಒಂದು ಅಂಡಾಣನ್ನು ಯಾವ ಸ್ಪೋನ್ ಫಾಸ್ಟಾಗಿ ರೇಸಿಂದ ಹೆಲ್ದಿಯಾಗಿರುತ್ತೋ, ಶಕ್ತಿ ಇರುತ್ತೋ ಮತ್ತು ಅದೃಷ್ಟ ಇರುತ್ತೋ, ಅದು ಆ ಒಂದು ಅಂಡಾಣವನ್ನು ಫರ್ಟಿಲೈಸ್ ಮಾಡಿ ಒಂದು ಭ್ರೂಣ ಉತ್ಪತ್ತಿ ಆಗುತ್ತೆ, ಒಂದು ಮನುಷ್ಯ ಉತ್ಪತ್ತಿ ಆಗ್ತಾನೆ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ತಿಳಿದಿರೋಂಥ ಸಾಮಾನ್ಯ ಜ್ಞಾನ. ಸೊ ಆ ರೇಸಲ್ಲಿ ನಾವೆಲ್ಲ ಫಸ್ಟ್ ಇದ್ದಿದ್ದಕ್ಕೆ ನಾವೆಲ್ಲ ಇವತ್ತು ಈ ಜೀವನನ ಜನ್ಮ ಎತ್ತಿದ್ದೀವಿ, ಈ ಭೂಮಿ ಮೇಲೆ ಇದ್ದೀವಿ. ಸೊ ಅದಕ್ಕೆ ನಮಗೆಲ್ಲರಿಗೂ ನಾವು ಕಂಗ್ರ್ಯಾಚುಲೇಟ್ ಮಾಡ್ಕೊಳ್ಳೇಬೇಕು. ಸೊ ವಿ ಹ್ಯಾವ್ ವನ್ ದ ರೇಸ್ ಆ್ಯಂಡ್ ದಟ್ ಇಸ್ ವೈ ವಿ ಆರ್ ಹಿಯರ್.
ಸೊ ನೀವೆಲ್ಲರೂ ಈ ಥರದೊಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಮುಂದಿನ ಜೀವನ ಶುರು ಮಾಡಿ. ಅದಾದಮೇಲೆ ನೀವೆಲ್ಲ ಇನ್ನೂ ತುಂಬ ಫೇಸ್ ಮಾಡಿ ಇಲ್ಲಿಗೆ ಬಂದಿದ್ದೀರಾ. ಎಷ್ಟೋ ಜನ ಮಕ್ಕಳು ಪ್ರಾಥಮಿಕ ಶಿಕ್ಷಣ ಆದಮೇಲಿಂದ ಅವರಿಗೆ ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗೋದೇ ಇಲ್ಲ. ಅಟ್ಲೀಸ್ಟ್ ಅದರಿಂದ ಮುಂದೆ ಅದಕ್ಕೂ ನಮಗೆಲ್ಲರಿಗೂ ನಾವು ಕಂಗ್ರ್ಯಾಚುಲೇಟ್ ಮಾಡ್ಕೋಬೇಕು. ಇನ್ನೂ ಎಷ್ಟೋ ಜನರಿಗೆ ಹೈಸ್ಕೂಲ್ ಆದಮೇಲಿಂದ ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗೋದಿಲ್ಲ, ಅದರಿಂದನೂ ನೀವು ಮುಂದೆ ಬಂದಿದ್ದೀರಾ. ಈಗ ಕಾಲೇಜ್ ಮೆಟ್ಲು ಹಾಕ್ತಿದ್ದೀರಾ. ಇನ್ನೂ ಮುಂದಿನ ವಿದ್ಯಾಭ್ಯಾಸದ ಅವಕಾಶಕ್ಕಾಗಿ ನೀವೆಲ್ಲರೂ ಬೇಕಾದಷ್ಟು ಕನಸುಗಳನ್ನ ಹೊತ್ಕೊಂಡು ಇಲ್ಲಿ ಬಂದಿದ್ದೀರಾ. ಕಾಲೇಜು ಮಕ್ಕಳ ತಜ್ಞರು ವಿನಾಯಕ್ ಅವರು, ಡಾಕ್ಟರ್ ವಿನಾಯಕ್ ಅವರು, ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗ ಮಕ್ಕಳ ತಜ್ಞರು, ಇವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿ ಕಂಫರ್ಟಬಲ್ ಝೋನ್ ಏನಿದೆ ಅದರ ಬ್ಯಾರಿಯರ್ನ ದಾಟಿ ಮುಂದೆ ಹೋಗಿ ಯಾವ ರೀತಿ ದೃಷ್ಟಿಕೋನವನ್ನು ಇಟ್ಕೊಂಡು, ತೀಕ್ಷ್ಣತೆಯನ್ನು ಇಟ್ಕೊಂಡು, ಬದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡುತ್ತೆ ಅನ್ನೋದನ್ನ ನಿಮ್ಮ 2 ವರ್ಷದ ಜೀವನಕ್ಕೆ ಹೋಲಿಸಿ ನಿಮಗೆ ಅತ್ಯುತ್ತಮವಾದ ಸಲಹೆಯನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ಇನ್ನೋರ್ವ ವೈದ್ಯರು ಡಾಕ್ಟರ್ ವಿನಾಯಕ್ to be here today to discuss a topic that of utmost importance to all of you, the national eligibility from entrance test NEET and how to approach it effectively. First is we need to know what understanding the NEET exam. The NEET exam is the gateway to undergraduate medical education in India, conducted by the National Testing Agency (NTA). This exam assesses your knowledge, aptitude and passion for the medical field. Securing a high rank in NEET exam is crucial for gaining admission to prestigious MBBS program across the country. The water comes up and the crow drinks the water. That was the story when we were studying. Now generations have changed. After 55 years I am quoting this example. To make it relevant, I am talking of a smart crow. What it will do is it will not fetch pebbles and put into the pot. It will fetch a straw, put a straw and drink the water. So smart generation, smart solution. If you don't understand the example, please ask me. I hope you understand the example what I did. So smart generation means you have limited time, you have other activities to take up. With those activities, how the preparation can be more effective, I will be presenting you one by one what exactly you are supposed to do. How many are 12th pass here? Students, can you raise your hands? 12th pass students. How many are in class 11? Raise your hands. Oh, good number. How many are school students? Okay, fine. So I try to make my lecture useful for everyone, including the honorable members on the dais. Okay. One more example before we get into the subject, before we get into the preparation. When we were studying, there used to be a story, Hare and the Tortoise. Are you aware of the story? Hare and the Tortoise? Yes or no? Yes, sir. I will repeat the story for you, whoever is not aware of it. The hare and the tortoise, hare always used to run fast, obviously. There was a competition between hare and the tortoise. And the competition was started on a particular day like this. They started the race. When the race started, the hare started running fast. After some time, it thought the tortoise is very slow. By the time it comes here, I'll take some rest, sleep for some time. The hare slept for some time, and by the time the tortoise slowly walked and finished the race, and finally the tortoise won the race. This is an old story. Everybody use a moral for this. The slow and the steady wins the race. This is old story, 50 years or 100 years back.
Now, after this, there is a next story here. This may not be aware, I tell you that story. When the hare lost, it was humiliated by every other person in the city. They said, you lost the race by the tortoise. How can you do this? Then the hare thought, okay, let us have one more race. It went to the house of tortoise, said, we'll have one more race. Let us participate. So everybody was invited again and the race started. This time the hare is an intelligent guy. It did not sleep anywhere. It won the race by several miles. That means the moral of the second story is you can never be fast and consistent. This second story. Okay, first one is what? Slow and steady wins the race. Over. Fast and consistent can never be beaten by a slow and steady. Story number 2. Story number 3. The tortoise again thought for a while. I am beating the race once I bet. Next time tortoise lost and hare won. We are even. We'll again have one more race. It went to the tortoise, went to the hare house, said we'll have one more race. But this time we'll change the track. Not this direction, we'll go this direction. The tortoise and hare both agreed for the race. Everybody was invited. The race started. After running for 1 mile, there was complete water. The hare could not do anything, it stopped there. The tortoise slowly walked and came to the water and it swam across. The tortoise won the race once again. So the moral of the third story is identify your strength. If you are strong in something, use that. That is the moral of the third story. Story is not yet over. Story number 4. This time, everybody thought this hare and tortoise are creating a lot of nuisance. Now others also will participate in the race. We will teach both of these fellows a lesson. And so many people participate in the race. 20-30 people participated. Different animals also participated. By the time, the hare and tortoise have become good friends. When the race started, right, the hare took the tortoise on its head and started running. After some time there was water. This hare sat on the back of the tortoise and both of them finished the race together. This is story number 4. The moral of story number 4 is team strength always wins. Only Ramana sir cannot teach physics and get the student selection in IIT or NEET. Similarly, only biology teacher cannot complete the race. Only chemistry teacher cannot make you get selection. All 4 put together only will get you the selection. This is the moral of the story number 4. Story number 1, slow and steady wins the race. Story number 2, identify your strength. Story number 3, what is it? Story number 2 is slow and steady cannot beat the fast and consistent. Story number 3 is the moral of the story is you have to identify your strength. Story number 4, team always wins. Therefore, if you have to get successful, identify 1 or 2 good friends of yours, do combined study and you get your selection. This is story number. Okay.